ಅಷ್ಟ್ ಈಸಿಯಾಗಿ ಡಾಕ್ಯುಮೆಂಟ್ಸ್ ಕೊಟ್ರಾ? ಇಂಥ ಕೆಲ್ಸ ಅಷ್ಟೊಂದು ಈಸಿಯಾಗಿ ಆಗಲ್ಲ. ಅದರಲ್ಲೂ ಪವರ್ ಇರೋ ಪೊಲಿಟಿಷಿಯನ್ ಹತ್ರ ಖಂಡಿತ ಆಗಲ್ಲ. ಮತ್ತೆ ಏನ್ ಮಾಡಿದಕ್ ಕೊಟ್ರು? 10 ನಿಮಿಷ ಮಸಾಜ್ ಮಾಡ್ದೆ, ಅದಕ್ಕೆ ಕೊಟ್ಟ. ಏನಾದ್ರೆ ಏನ್ ಸರ್, ಡಾಕ್ಯುಮೆಂಟ್ ಸಿಕ್ತು. ಥ್ಯಾಂಕ್ ಯು. ಏನು ನಾನು ಈ ಚಿಲ್ರೆಗೋಸ್ಕರ ಅಷ್ಟೊಂದು ಕಷ್ಟಪಟ್ಟೆ ಅಂತ ಅನ್ಕೊಂಡ? ನನ್ನಿಂದ ಕೆಲಸ ಆಗ್ಬೇಕು ಅಂತಂದ್ರೆ ಫೋನ್ ಮಾಡಿ. ಸ್ವಲ್ಪ ಕ್ಯಾಶ್ ಕೂಡ ರೆಡಿ ಇಟ್ಕೊಂಡಿರಿ. ಗೌತಮ್ ನೆನ್ಪಿಗೆ ಅಂತ ಇಟ್ಕೊಂಡಿದ್ರಿಂಗ್ನ ಅವನಿಗೆ ಯಾಕೆ ಕೊಟ್ಟೆ? ಗೌತಮ್ ಇಲ್ಲ ಅಂದ್ರೆ, ಅವ್ರ ವಸ್ತುಗಳಿಲ್ಲ ಅಂದ್ರೆ ಅವ್ರನ್ನ ಮರ್ತಿದ್ದೀನಿ ಅಂತ ಅರ್ಥ ಅಲ್ಲ. ವಲ್ಲಿ ಯಾ ಪ್ಲೀಸ್ ಸ್ಟಾಪ್. ನನಗೆ ಅರ್ಥ ಆಯ್ತು. ನಿನಗ್ ಬುದ್ಧಿ ಇದ್ಯಾ? ಜ್ಞಾನ ಇದ್ಯಾ? ನೀನೇನ್ ಮನುಷ್ಯನ, ಪ್ರಾಣಿನ, ದೇವ್ರ, ದೆವ್ವನ, ನಾಯಿನ, ನರಿನ? ಅವ್ರ ಲುಕ್ ಅರ್ಥ ಅದೇ ಗುರುಗಳೇ. ಅವಳು ಅನ್ಲಿಲ್ವಲ್ಲೋ, ಅದಕ್ಕೆ ನಾನ್ ಹೇಳಿದ್ ಗುರುಗಳೇ. ನೆನೇನೆ ನೋ ಅಂತ ಹೇಳಿದ್ನಲ್ಲ, ಮತ್ತೆ ಯಾಕೆ ಬಂದೆ? ನೀನ್ ಎಷ್ಟೆಲ್ಲ ಬಂದ್ರು ನಾನ್ ಲವ್ ಮಾಡಲ್ಲ. ನಾನ್ ಬಂದ್ರು ನಿನಗೋಸ್ಕರ ಅಲ್ಲ. ಮತ್ತೆ ಯಾಕೆ ಬಂದೆ? 10 ಜನ ಹೆದರ್ಕೊಳ್ಳೋ ತರ ಒಂದು ಡಾಕ್ಯುಮೆಂಟರಿ ತೆಗೆಯೋಣ ಅಂತ ಬಂದಿದ್ದೀನಿ. ಅದ್ರಲ್ಲಿ ನೀವಿಬ್ರು ಆಕ್ಟ್ ಮಾಡಿದ್ರೆ ಅನ್ಕೊಳ್ಳಿ, ನಿಮ್ ಅನಾಥಾಶ್ರಮಕ್ಕೆ ಒಳ್ಳೆ ಫಂಡ್ ಕೊಡಿಸ್ತೀನಿ. ನಿನ್ ಪ್ಲಾನ್ ನನಗೆ ಅರ್ಥ ಆಯ್ತು. ಡಾಕ್ಯುಮೆಂಟರಿ ಹೆಸರಲ್ಲಿ ಲೈನಲ್ಲಿ ಇಟ್ಕೋಬೇಕು ಅನ್ಕೊಂಡಿದ್ಯಾ? ನಾವ್ ಆಕ್ಟ್ ಮಾಡಲ್ಲ. ಅದೆಲ್ಲ ಇಲ್ಲ ರೀ. ಅಷ್ಟಕ್ಕೂ ನನ್ನ ಕಾನ್ಸೆಪ್ಟ್ ಕೇಳಿದ್ರೆ ನೀವು ನೋ ಅಂತ ಹೇಳೋದೇ ಇಲ್ಲ. ಸಿಟಿಲಿ ಎಷ್ಟೋ ಫ್ಯಾಕ್ಟರಿಗಳು ಮುಚ್ಚೋಗಿದಾವೆ. ಎಷ್ಟೋ ಜನ ಕಾರ್ಮಿಕರು ಕೆಲಸ ಇಲ್ಲದೆ ನಿರುದ್ಯೋಗಿಗಳಾಗಿ ಕುಟುಂಬ ನಿರ್ವಹಣೆ ಮಾಡೋದಕ್ಕೆ ಕಷ್ಟಪಡ್ತಾ ಇದ್ದಾರೆ. ಈ ಫ್ಯಾಕ್ಟರಿಗಳನ್ನೆಲ್ಲ ಗೌರ್ಮೆಂಟ್ ಹ್ಯಾಂಡ್ ಓವರ್ ಮಾಡ್ಕೊಂಡು ರೀಓಪನ್ ಮಾಡಿದ್ರೆ ಅವ್ರೆಲ್ರಿಗೂ ಉದ್ಯೋಗ ಸಿಗುತ್ತೆ. ಇದನ್ನ ಉಪಯೋಗಿಸ್ಕೊಂಡು ಭಗವಾನ್ ಫ್ಯಾಕ್ಟರಿ ಒಳಗೆ ಎಂಟರ್ ಆದ್ರೆ ಅಲ್ಲಿ ಏನ್ ನಡೆಯುತ್ತೆ ಅಂತ ತಿಳ್ಕೊಬಹುದು. ಅದೇ ನನ್ನ ಕಾನ್ಸೆಪ್ಟ್. ಎಸ್, ನನ್ನ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಲೊಕೇಶನ್ ಫೈನಲ್ ಮಾಡ್ಕೊಂಡ್ರೆ ಶೂಟಿಂಗ್ ಸ್ಟಾರ್ಟ್. ಓಕೆ, ಮೇಡಮ್ ಶಾರ್ಟ್ ರೆಡಿ ಮೇಡಮ್. ರೆಡಿ ಸರ್. ಸ್ಟಾರ್ಟ್ ಕ್ಯಾಮರಾ, ಆಕ್ಷನ್. ಸಿಟಿಯಲ್ಲಿ ತುಂಬಾ ಫ್ಯಾಕ್ಟರಿಗಳನ್ನ ಮುಚ್ಚಿದ್ದಾರೆ. ಅದ್ರಲ್ಲಿ ಕೆಲಸ ಮಾಡೋ ತುಂಬಾ ಜನರಿಗೆ ಉದ್ಯೋಗಗಳಿಲ್ಲ. ಅದರಿಂದ ಅವರ ಜೀವನ ತುಂಬಾ ಕಷ್ಟ ಆಗಿದೆ. ಕಟ್ ಶಾರ್ಟ್. ಓಕೆ, ಪ್ಯಾಕ್ ಅಪ್. ಏನು ಹೇಳ್ತಾ ಇದ್ದಾರೆ ಸಿಸ್ಟರ್? ಅವಳು ಬ್ಯಾಗ್ ಒಳಗಡೆನೆ ಮರ್ತಿದ್ದಾಳಂತೆ. ನಾನ್ ತಗೊಂಡ್ ಬರ್ಲಾ? ಓಕೆ, ಪರವಾಗಿಲ್ಲ, ನೀವ್ ಹೋಗಿ, ನಾವ್ ಹೋಗ್ತೀವಿ. ಓಕೆ. ಗೀತಾ, ಯಾರೋ ಬಂದಿದ್ದಾರೆ ನೋಡಿ. ನಡಿಯೋ.
ನಿಂತ್ಕೋ. ಎಲ್ಲೇ ಓಡೋಗ್ತೀಯಾ? ಅಕ್ಕ, ಒಳ್ಳಿಗೇನಾಯ್ತು? ಅವ್ರು ಇನ್ನೂ ಬದುಕಿದಾರೋ ಹೇಗೆ? ಸರ್, ನಿಂಗೆ ಯಾವಾಗ್ಲೂ ಮಾಮೂಲಿ ಕಳ್ಸೋದು ನಮ್ಮವ್ರನ್ನ ಅರೆಸ್ಟ್ ಮಾಡಕ? ಸಾರಿ ಸರ್. ಬರೋದೇನೋ ಬಂದ್ಬಿಟ್ಟಿದ್ಯಾ, ಅಲ್ಲಿರೋರ್ನ ಎತ್ಬಿಡಿ. ಸಾಯ್ಸಕ್ ಆಗಲ್ಲ ಸರ್. ಈ ವಿಷಯ SP ಅವ್ರಿಗೂ ಹೋಗಿದೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ನ ಕೆಲ್ಸಕ್ಕೆ ತೊಂದ್ರೆ. ಮತ್ತೇನ್ ಕಿತ್ತಾಕೋ ಅಲ್ಲಿರೋದು? ಟೆನ್ಷನ್ ಮಾಡ್ಕೋಬಿಡಿ ಸರ್, ಏನೋ ಒಂದು ಮ್ಯಾನೇಜ್ ಮಾಡಿ ಹ್ಯಾಂಡ್ಲ್ ಮಾಡ್ತೀನಿ ಸರ್. ಏಯ್, ಮೊದ್ಲು ಬಂದವ್ರನ್ನ ಓಡಿಸು ಮೊದ್ಲು. ಓಕೆ ಸರ್. ಸರ್, ಇದು ರೆಸ್ಟ್ರಿಕ್ಟೆಡ್ ಏರಿಯಾ. ನೀವು ಬಂದಿರೋದಕ್ಕೆ ಅರೆಸ್ಟ್ ಮಾಡ್ಬೇಕು. ಮೊದ್ಲು ನೀವಿಲ್ಲಿಂದ ಹೊರಟೋಗಿ. ಇಲ್ಲೇನೋ ನಡೀತಾ ಇದೆ ಅಂತ ಅವಳು ಹೇಳ್ತಾ ಇದ್ದಾಳೆ. ನಾವು ಡ್ಯೂಟಿ ನಾವು ಮಾಡ್ತೀವಿ. ಮೊದ್ಲು ನೀವಿಲ್ಲಿಂದ ಹೋಗಿ. ನೋಡು ಗೀತಾ, ಇಲ್ಲಿರೋದು ಅಷ್ಟು ಒಳ್ಳೇದಲ್ಲ. ನನ್ನ ಮಾತು ಕೇಳು, ಓಕೆ? ನೋವು ಮಾಡ್ಕೋಬಿಡಿ. ನಾವೆಷ್ಟೇ ನೋವು ಮಾಡ್ಕೊಂಡ್ರು ಹೋದವ್ರು ಮತ್ತೆ ಬರಲ್ಲ. ಭಯ ಪಡಕ್ಕೇನಿದೆ? ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮನ್ ಕಳ್ಕೊಂಡಿದ್ದೀನಿ. ಈಗ